ಎಲ್ಲರೂ ನೋಡ್ತಾ ಇರುವಾಗ, ಸಕಲ ದಿಗ್ದೇಶಗಳಿಂದ ಜಗತ್ತೆಲ್ಲ ಬಂದಿದೆ, ಅನೇಕರು ದುಃಖ ಪಡ್ತಾ ಇದ್ದಾರೆ, ಕೆಲವರು ಸಮಾಧಾನ ಮಾಡ್ತಾ ಇದ್ದಾರೆ. ಎಂದಿಗಿದ್ರೂ ಭೂಮಿಯ ಮೇಲೆ ಬಂದವರು ಕಣ್ಣಿಗೆ ಕಾಣಿಸದಂತೆ ಆಗಬೇಕು. ರಾಮಚಂದ್ರ ದೇವರು ಬಂದಿದ್ದ, ಸಾಕ್ಷಾತ್ ಪರಮಾತ್ಮ ಕೃಷ್ಣ ಬಂದಿದ್ದ, ಅವರು ಅದೃಶ್ಯರಾಗಿದ್ದಾರೆ. ಇದನ್ನ ನಾವು ಒಪ್ಪಿಕೊಳ್ಳೇಬೇಕು ಅಂತ ಅವತ್ತು ಬೃಂದಾವನದ ಪ್ರವೇಶದ ದಿವಸ, ಶ್ರೇಷ್ಠವಾಗಿರತಕ್ಕಂತಹ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆಯ ದಿವಸ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ. ಇವತ್ತಿಗೂ ಅಲ್ಲೇ ಇದ್ದಾರೆ. ರಾಯರು ಬರೀ ಮಣ್ಣಾಗಿದ್ದಾರೆ, ದೇಹ ಮಣ್ಣಾಗಿದೆ, ಹುಳ ತಿಂದು ಹೋಗಿದೆ ಅಂದವರು ತುಂಬಾ ಪಾಪಿಗಳಾಗುತ್ತಾರೆ. ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ, ಇವರಿಗೆ ಮಂದಭಾಗ್ಯರಿಗೆ ಇವರಿಗೆ ಸೇವಾ ಸಿಗೋದಿಲ್ಲ, ಪುಣ್ಯವಂತರಿಗೆ ಮಾತ್ರ ರಾಯರ ಸೇವಾ ಸಿಗತ್ತೆ ಅಂತ ರಾಯರು ಬೃಂದಾವನ ಪ್ರವೇಶವನ್ನು ಮಾಡಿ ಅದ್ಯಾಪಿ ಬೃಂದಾವನ ನೆಲೆಸಿದ್ದಾರೆ. ಅದಕ್ಕೆ ರಾಯರಿಗೆ 2 ಕಣ್ಣಿಡಲ್ಲ, ನೀವು ನೋಡಿದ್ದೀರಲ್ಲ, 4 ಕಣ್ಣು. ಬಹುಜನರು ಬಂದಾಗ ನೋಡ್ಲಿಕ್ಕೋಸ್ಕರವಾಗಿ 4 ಕಣ್ಣನ್ನ ರಾಯರಿಗೆ ಇಡ್ತಾರೆ. ಬಹುಜನರನ್ನ ರಾಯರು ಬಹುಕಣ್ಣಿನಿಂದ ನೋಡಿ ಅನುಗ್ರಹ ಮಾಡ್ತಾರೆ. ಈಗ ಬೃಂದಾವನದ ಒಳಗೆ ರಾಯರು ಇನ್ನೂ ಇರುವುದು ಎಷ್ಟು ದಿವಸ ಅನ್ನೋದು ರಾಯರೇ ಹೇಳಿದ್ದಾರೆ. ಈಗ 345-48 ವರ್ಷಗಳಾಗಿದೆ. ಒಟ್ಟು ರಾಯರು 700 ವರ್ಷಗಳ ಕಾಲ ಭೂಮಿಯಲ್ಲಿ ಇರ್ತಾರೆ ಅಂತ ಲೆಕ್ಕಾಚಾರ.